ನೋಡಿ, ಅಂಡಮಾನ್ ಏರ್ಪೋರ್ಟ್ ನಲ್ಲಿ ಕನ್ನಡಿಗರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಟೋಟಲ್ 200 ಜನ ಆ ಪ್ರವಾಸಕ್ಕಂತ ಹೋಗಿದ್ರು, ಅದು ಕೂಡ ಬೆಂಗಳೂರಿನವರು. ಈಗ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ಯಾವ ಕಾರಣಕ್ಕೆ ಇದು ಅಂಡಮಾನ್ ಏರ್ಪೋರ್ಟ್ ನಲ್ಲಿ ಕನ್ನಡಿಗರ ಪರದಾಟ? ಇದು ಅಂಡಮಾನ್ ಪ್ರವಾಸಕ್ಕೆ ಹೋಗಿರುವಂತ 200 ಮಂದಿ ಇಂದು ಬೆಂಗಳೂರಿಗೆ ಬರಬೇಕಾಗಿರುವಂತ ಕನ್ನಡಿಗರು, ಆದರೆ ವಿಮಾನ ರದ್ದಾಗಿ ಅಂಡಮಾನ್ನಲ್ಲೇ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ವಿಮಾನ ವಿಳಂಬದಿಂದ ಪ್ರಯಾಣಿಕರ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪೋರ್ಟ್ ಬ್ಲೇರ್ನಿಂದ ಬರಬೇಕಾಗಿರುವಂಥ ವಿಮಾನ ಇದು. ಇನ್ನು ಮಧ್ಯಾಹ್ನ 2:30ಕ್ಕೆ ಹೊರಡಬೇಕಾಗಿರುವಂಥ ವಿಮಾನ, ಆದರೆ ಅಲ್ಲಿಂದ ಲ್ಯಾಂಡ್ ಆಗಲಿಲ್ಲ. ನಾಳೆ ಮಧ್ಯಾಹ್ನ 2:30ಕ್ಕೆ ಸಮಯ ನಿಗದಿ ಮಾಡಿದ್ದಾರೆ. ಆದರೆ ಮತದಾನಕ್ಕೆ ಬರಲಾಗದೆ ಒದ್ದಾಟವನ್ನು ಅನುಭವಿಸುವಂಥ ಸ್ಥಿತಿ ಈಗ ಎದುರಾಗಿದೆ ಕನ್ನಡಿಗರಿಗೆ. ಯಾಕಂತ ಹೇಳಿದ್ರೆ ಈಗ ನಾಳೆ ಮೊದಲ ಹಂತದ ಮತದಾನ ನಡೆಯುತ್ತೆ. ಆದರೆ ಮತದಾನಕ್ಕೆ ಬರುವಂತ ನಿಟ್ಟಿನಲ್ಲಿ ಅಂಡಮಾನ್ ಏರ್ಪೋರ್ಟ್ನಿಂದ ಹೊರಟಿದ್ದಾರೆ, ಆದರೆ ಏರ್ಪೋರ್ಟ್ನಿಂದ ಫ್ಲೈಟ್ ಟೇಕ್ ಆಫ್ ಆಗಲಿಲ್ಲ. ಈ ನಿಟ್ಟಿನಲ್ಲಿ ಈಗ ಕನ್ನಡಿಗರು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಇಂದು ಬೆಂಗಳೂರಿಗೆ ಬರಬೇಕಾಗಿರುವಂಥ 200 ಪ್ರಯಾಣಿಕರು ಇವರೆಲ್ಲರೂ ಕೂಡ, ಆದರೆ ಇವತ್ತು ಬರಲಿಲ್ಲ. ಕಾರಣ ಎಷ್ಟೇ, ಅಲ್ಲಿಂದ ವಿಮಾನ ಟೇಕ್ ಆಫ್ ಆಗಲಿಲ್ಲ. ಇದರಿಂದ ಕನ್ನಡಿಗರು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಆದರೆ ಅಲ್ಲಿನ ಏರ್ಪೋರ್ಟ್ನ ಸಿಬ್ಬಂದಿಯವರು ಹೇಳ್ತಾ ಇರುವಂಥದ್ದು 2:30ಕ್ಕೆ ಸಮಯ ನಿಗದಿ ಆಗಿದೆ, ಆದರೆ ಮತದಾನಕ್ಕೆ ಬರಲಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಈಗ ನಮ್ಮ ರಿಪೋರ್ಟರ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಏನಾಯ್ತು ಆಕ್ಚುಲಿ ಅಲ್ಲಿ? ಸದ್ಯ ಅವ್ರು ಕನ್ನಡಿಗರು ಏನು ಹೇಳ್ತಾ ಇದ್ದಾರೆ? ನಿಕೇಶ್, ಏನು ಕೆಲ ದಿನಗಳ ಹಿಂದೆ ಅಂಡಮಾನ್ ಮತ್ತು ಪೋರ್ಟ್ ಬ್ಲೇರನ್ನು ನೋಡಲಿಕ್ಕೆ ರಾಜ್ಯದಿಂದ, ಅದರಲ್ಲೂ ಬೆಂಗಳೂರಿನಿಂದ ಬಹುಸಂಖ್ಯಾತರಿರ್ತಕ್ಕಂಥ 200ಕ್ಕೂ ಹೆಚ್ಚು ಜನ ಒಂದು ಪ್ರವಾಸಕ್ಕೆ ಹೋಗಿರ್ತಾರೆ. ಅವರು ಇವತ್ತು ರಿಟರ್ನ್ ಫ್ಲೈಟು ಏನು ಅಂಡಮಾನ್ ಮತ್ತು ಪೋರ್ಟ್ ಬ್ಲೇರ್ ಒಂದು ವೀರ್ ಸಾವರ್ಕರ್ ವಿಮಾನ ನಿಲ್ದಾಣದಿಂದ ಇವತ್ತು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರಬೇಕಾಗಿತ್ತು. 2:30ಗೆ ಅಲ್ಲಿ ಫ್ಲೈಟ್ ಟೇಕ್ ಆಫ್ ಆಗಿ ಇಲ್ಲಿಗೆ ಸುಮಾರು 5:30 ಅಷ್ಟರೊಳಗಡೆ ಬರಬೇಕಾಗಿತ್ತು. ಆದರೆ ಅಲ್ಲಿ ತಾಂತ್ರಿಕ ಕಾರಣಗಳಿಂದಾಗಿ ಇವತ್ತಿನ ಫ್ಲೈಟ್ ರದ್ದಾಗಿದೆ. ನಿಮಗೆ ನಾಳೆ 2:30ಕ್ಕೆ ಫ್ಲೈಟ್ ಸಿಗುತ್ತೆ ಅಂತೇಳಿ ಅಲ್ಲಿಯ ಒಂದು ವಿಮಾನ ನಿಲ್ದಾಣದ ಸಿಬ್ಬಂದಿಗಳು ಆ ಪ್ರಯಾಣಿಕರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಈಗ ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು, ನಾಳೆ 2:30ಗೆ ಫ್ಲೈಟ್ ಸಿಕ್ಕಿದ್ರೆ ಅದು ಸುಮಾರು 2:30 ಗಂಟೆಗಳ ಜರ್ನಿ. ಏನು ಅಂಡಮಾನ್ ಫ್ಲೋಟ್. ನಮ್ಮ ಜೊತೆ ಈಗ ಸ್ವತಃ ಪ್ರಯಾಣಿಕರಾದಂತಹ ಹರ್ಷ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರ್ಷ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನೀವು ಯಾವಾಗ ಹೊರಟಿರುವಂತದ್ದು? ಸದ್ಯಲ್ಲಿ ಏನಾಯ್ತು ನಿಮ್ಗೆ? ಅವ್ರು ಏನ್ ಹೇಳ್ತಿದ್ದಾರೆ ಈಗ ವಿಮಾನ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು? ಇಂಡಿಗೋ ಫ್ಲೈಟ್ ನಮ್ಗೆ 2:35 ಇತ್ತು. ಅದು ಬ್ಯಾಂಗ್ಳೂರಿಂದ ಬರ್ಬೇಕಾಗಿತ್ತು ಫ್ಲೈಟ್. ಸೊ ಬ್ಯಾಂಗ್ಳೂರಿಂದ ಬರ್ದೇ ಇರೋದ್ರಿಂದ ಇಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದಾರೆ. ಸೊ ಮತ್ತೆ ನಾಳೆಗೆ ಅಕಾಮಡೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ನಾಳೆ ಮತ್ತೆ 2:35ಗೆನೆ ಇರೋದು. ಸೊ ನಾಳೆ 2:35 ಹೊರಟ್ರೆ ಅದು ಬ್ಯಾಂಗ್ಳೂರಿಗೆ ಬರೋದು 5 o'clock ಆಗುತ್ತೆ. ಯಾರು ವೋಟ್ ಮಾಡಕ್ಕಾಗಲ್ಲ. ಸೊ ಇಲ್ಲಿ ಜಾಸ್ತಿ ಪ್ಯಾಸೆಂಜರ್ಸ್ ಇರೋದು ಬ್ಯಾಂಗ್ಳೂರು ಮತ್ತೆ ಮೈಸೂರಿಗೆ ಬರೋರು. ಸೊ ಎಲ್ಲರೂ ಇಲ್ಲಿ ವೆಕೇಶನ್ಸ್ ಆತರ ಇದರಲ್ಲಿ ಬಂದಿದ್ದಾರೆ. ಸೊ ಈಗೆಲ್ಲ ವೋಟಿಂಗ್ಗೋಸ್ಕರ ಇವತ್ತೆಲ್ಲ ಹೊರಟಿದ್ರು, ಬಟ್ ಈ ರೀತಿ ಆಗಿದೆ ಇವತ್ತು. ಈಗ ನೀವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಏನಾದ್ರು ತಂದ್ರ? ನಾಳೆ ವೋಟಿಂಗ್ ಏನಾದ್ರು ಆಲ್ಟರ್ನೇಟಿವ್ ಏನಾದ್ರು ವ್ಯವಸ್ಥೆ ಏನಾದ್ರು ಮಾಡುವ ಆತರ ಏನಾದ್ರು ಭರವಸೆ ಏನಾದ್ರು ಕೊಟ್ಟಿದ್ರಾ? ಇಲ್ಲ, ಅವ್ರು ಹೇಳ್ತು ಅಂತಂದ್ರೆ ಅವರು ಹೋಟೆಲ್ ಅಕಾಮಡೇಷನ್ ಅರೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಇವತ್ತು ನೀವು ಸ್ಟೇ ಮಾಡಿ, ನಿಮ್ದು ಚಾರ್ಜಸ್ ಎಲ್ಲ ನಾವೇ ನೋಡ್ಕೊಳ್ತೀವಿ, ನಾಳೆ ಹೋಗೋರಂತೆ ಅಂತ ಹೇಳ್ತಾ ಇದಾರೆ. ಬಟ್ ವೋಟಿಂಗ್ ಅಂತ ಹೇಳ್ತಾರಿಂದ ಇಲ್ಲಿ ಯಾರು ಅಂತ ಸೀನಿಯರ್ ಆಫೀಸರ್ಸ್ಗಳಿಲ್ಲ. ಸೊ ಅವ್ರ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ಎಲ್ಲಾರು ಕಾಯ್ತಾ ಇದೀವಿ ಏನಾಗತ್ತೆ ನೆಕ್ಸ್ಟ್ ಅಂತ. ಈಗ ನಾಳೆ ಎಷ್ಟು ಗಂಟೆಗೆ ಫ್ಲೈಟ್ ಹೊರಡುತ್ತಂತೆ? ಎಷ್ಟು ಜನ ಇದ್ದೀರಾ ಟೋಟಲ್ ಅಲ್ಲಿ? ಸರ್, ಇಲ್ಲಿ ಅರೌಂಡ್ 200 ಮೆಂಬರ್ಸ್ ಇದೀವಿ. ಸೊ ನಾಳೆ 2:30ಗೆ ಇರೋದು ಫ್ಲೈಟ್. ಈಗ ತಪ್ಪಿಗೆ ಅವ್ರದ್ದೇ ಅಲ್ವಾ? ಈಗ ನಿಮ್ಗೆ ವಾಸ್ತವಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿದ್ರಾ? ಊಟದ ವ್ಯವಸ್ಥೆ ಇರ್ಬೋದು, ಅಥವಾ ಅಲ್ಲಿ ಅಕಾಮಡೇಷನ್ ಏನಾದ್ರು ವ್ಯವಸ್ಥೆ ಮಾಡಿದ್ರಾ? ಅಲ್ಲ, ಅಕಾಮಡೇಷನ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಇನ್ನು ಹೇಳ್ತಾ ಇರೋದು ಅಕಾಮಡೇಷನ್ಗೆ ನಾವು ಹೋಯ್ತು ಅಂತಂದ್ರೆ ನಾವು ನಾಳೆ ಬಂದು ವೋಟ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ನಾವು ಅದನ್ನ ತಗೊಳ್ತಾ ಇಲ್ಲ. ನಾವು ಅವ್ರಿಗೆ ಆಲ್ಟರ್ನೇಟ್ ಫ್ಲೈಟ್ ಅರೇಂಜ್ ಮಾಡೋದಕ್ಕೆ ಹೇಳ್ತಾ ಇದೀವಿ. ಸೊ ಅದ್ ಮಾಡಿದ್ರೆ ನಾವು ಬಂದು ನಾಳೆ ವೋಟ್ ಮಾಡ್ಬೋದು. ನೀವು ಯಾವ ಕ್ಷೇತ್ರದ ಅಭ್ಯರ್ಥಿ ಅಂದ್ರೆ? ಮೈಸೂರು ಸರ್. ಯಾವುದು? ಮೈಸೂರು. ಓಕೆ. ಅಲ್ಲಿ ಟೋಟಲ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಮೈಸೂರು ಬೆಂಗಳೂರಿನವರೇ. ಹೌದೌದು. ಅವ್ರಿಗೆ ಉಳಿದವ್ರು ಏನ್ ಹೇಳ್ತಿದ್ದಾರೆ? ಈಗ ಉಳಿದವ್ರು ಏನ್ ಹೇಳ್ತಿದ್ದಾರೆ? ಉಳಿದವರು ಅದೇ ಈಗ ವೇಟ್, ಈಗ ಅವರು ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಎಲ್ಲ ವೆಯ್ಟ್ ಮಾಡ್ತಾ ಇದೀವಿ. ಬಟ್ ಇಲ್ಲಿ ಯಾವ ಓಕೆ, ಥ್ಯಾಂಕ್ ಯು ಹರ್ಷ ಅವರೇ.
ಈಗಾಗಲೇ ನೋಡ್ತಾ ಇದ್ವಿ ಒಂದ್ ಕಡೆ ಅಲ್ಲಿರುವಂತ ಕನ್ನಡಿಗರು ಪರದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ನೋಡ್ಬೇಕೇನಾಗುತ್ತೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕಂತೂ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾಳೆ ಮತದಾನಕ್ಕಾಗಿ ಊರುಗಳತ್ತ ಜನ ತೆರಳುತ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಜನ ಬಸ್ ಸಿಗದೆ ಪರದಾಡ್ತಾ ಇದ್ದಾರೆ. ಹೆಚ್ಚುವರಿ ಬಸ್ಗಳನ್ನ ಸಾರಿಗೆ ಇಲಾಖೆ ನಿಯೋಜಿಸಿಲ್ಲ ಅಂತ ಜನ ಆಕ್ರೋಶಿತರಾಗಿದ್ದಾರೆ. ಬಸ್ ಸಿಗದೆ ಪ್ರಯಾಣಿಕರು ಪರದಾಡೋ ಹಾಗಾಗಿದೆ. ಸರ್ಕಾರದ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೋಟ್ ಮಾಡಿ ಅಂತ ಸರ್ಕಾರ ಹೇಳುತ್ತೆ, ಆದ್ರೆ ವೋಟ್ ಮಾಡಕ್ಕೆ ಊರಿಗೆ ಹೋಗಕ್ಕೆ ಬಸ್ ಇಲ್ಲ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಯಾಣಿಕರು ಅಳಲು ತೋಡಿಕೊಂಡಿದ್ದಾರೆ. ವಿಶೇಷವಾಗಿ ಮದ್ದೂರು, ಮಂಡ್ಯ, ಕೊಳ್ಳೇಗಾಲ, ಮೈಸೂರು, ಮಡಿಕೇರಿ ಕಡೆ ಹೋಗ್ತಾ ಇರುವಂಥ ಪ್ರಯಾಣಿಕರಿಗೆ ಬಸ್ಗಳೇ ಸಿಗ್ತಾ ಇಲ್ಲ. ಬಸ್ ಸಿಗದೆ ಜನ ಪರದಾಡೋ ಹಾಗಾಗಿದೆ. ನಾಳೆ ಮತದಾನ ಇರ್ತಕ್ಕಂಥದ್ದು, ಹಾಗಾಗಿ ಹೆಚ್ಚುವರಿ ಬಸ್ ಬೇಕು, ಎಲ್ಲರೂ ಕೂಡ ಊರಿಗೆ ಹೋಗಿ ವೋಟ್ ಮಾಡಬೇಕು ಅನ್ನೋಂಥ ಒಂದು ಆಸಕ್ತಿಯಲ್ಲಿ ಇರ್ತಾರೆ. ಆದರೆ ಊರುಗಳಿಗೆ ಹೋಗೋದಕ್ಕೆ ಹೆಚ್ಚುವರಿ ಬಸ್ ಇಲ್ಲದ ಕಾರಣ ಬಸ್ ಸ್ಟ್ಯಾಂಡ್ನಲ್ಲೇ ಜನ ಕೊಳೆಯೋ ಹಾಗಾಗಿದೆ. ಇದು ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.